ಹಲೋ ವಿಸ್ತಾರ ಫುಡ್ ವೀಕ್ಷಕರಿಗೆ ನಮಸ್ಕಾರ. ನಾನು ಲಕ್ಷ್ಮೀ ಬಾಗಲಕೋಟೆ. ನಾನ್ ವೆಜ್ ಪ್ರಿಯರು ಒಳ್ಳೆ ನಾಟಿ ಸ್ಟೈಲ್ ಊಟನ ಹುಡುಕ್ತಾ ಇರ್ತೀರಾ. ಸೊ ನಿಮ್ಗಳಿಗೆ ಹೇಳ್ಮಾಡ್ಸಿರುವಂತ ಹೋಟೆಲ್ ನಿಮ್ಮ ಮನೆ ಚಂದ್ರು ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ನಾನಿದ್ದೇನೆ. ಈ ಹೆಸರೇ ಹೇಳುವಂತೆ ಇವ್ರು ತಯಾರಿಸುವಂತ ಅಡುಗೆ ಯಾವುದೇ ಹೊರಗಡೆ ಮಸಾಲಾ ಪದಾರ್ಥನ ಬಳಸೋದಿಲ್ಲ. ಆನ್ ದಿ ಸ್ಪಾಟ್ ಇವರೇನೆ ಮಸಾಲಾ ಪದಾರ್ಥನ ರೆಡಿ ಮಾಡಿ ಒಗ್ಗರಣೆ ಕೊಟ್ಟು ಕೊಡ್ತಾರೆ. ಸೊ ತಿನ್ನೋದಕ್ಕೆ ನಾನಂತೂ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ. ನೀವು ಕಾಯ್ತಾ ಇದ್ದೀರಲ್ವಾ? ಹಾಗಿದ್ರೆ ಬನ್ನಿ. ನಿಮ್ಮ ಮನೆ ಚಂದ್ರು ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಇಷ್ಟೆಲ್ಲ ಐಟಮ್ಸ್ ಗಳ ಮುಂದೆ ಕಾಯ್ತಾ ನಾನು ಕೂತಿದ್ದೀನಿ. ಸೊ ಬಿಸಿ ಬಿಸಿ ಆಗಿರುವಂತಹ ಐಟಮ್ಸ್ ಬಂದಿದೆ. ಸೊ ಮೊದಲಿಂದ ನಾನು ತಗೊಂಡಿರೋದೇನು ಅಂತಂದ್ರೆ ಸ್ಟಾರ್ಟರ್ಸ್ ನ ತಗೊಂಡಿದ್ದೀನಿ. ಯಾವ್ಯಾವ್ದಂತ ಹೇಳ್ತೀನಿ. ಗಾರ್ಲಿಕ್ ಕಬಾಬ್, ಕೈಮಾ ಉಂಡೆ, ಚಿಕನ್ ಫ್ರೈ, ಮಟನ್ ಲಿವರ್, ಪೆಪ್ಪರ್ ಚಿಕನ್ ಇದೆಲ್ಲ ತಗೊಂಡಿದ್ದೀನಿ. ಇನ್ಯಾಕೆ ಬೇಡ, ಸ್ಟಾರ್ಟ್ ಮಾಡೋಣ ತಿನ್ನೋದನ್ನ. ಮೊದಲನೇದಾಗಿ ನಂಗೆ ಪೆಪ್ಪರ್ ಚಿಕನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದನ್ನ ತಿನ್ನೋದ್ರ ಮೂಲಕ ನಾನು ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಇದೆಲ್ಲ ಸೈಡಲ್ಲಿ ಸರ್ಸೋಣ. ವಾಸನೆ ಗಮ್ ಅಂತಿದೆ. ವಾವ್, ನಾನು ಇದನ್ನ ಎಷ್ಟೋ ಕಡೆ ತಿಂದಿದ್ದೀನಿ, ಆದ್ರೆ ನನ್ಗೆ ಈ ತರ ಟೇಸ್ಟ್ ಇಲ್ಲಿವರೆಗೂ ಸಿಕ್ಕೇ ಇಲ್ಲ. ಅಷ್ಟು ಆಸಮ್ ಆಗಿದೆ. ಹೆಂಗಿದೆ ಅಂದ್ರೆ ನೀವೇನಾದ್ರೂ ಇಲ್ಲಿ ಬಂದಾಗ ಇದನ್ನ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಬರ್ತಾನೆ ಇರ್ತೀರಾ ನೀವು ಇಲ್ಲಿಗೆ. ಅಷ್ಟು ಚೆನ್ನಾಗಿದೆ. ಹೊರಗಡೆ ತಿಂತಿದೀವಿ ಅನ್ನೋ ಫೀಲೇ ಬರಲ್ಲ. ಮಟನ್ ಲಿವರ್ನ ತಿಂತಾ ಇದ್ದೀನಿ. ಸೊ ಮುಂಚೆ ಇದನ್ನ ಒಂದ್ಸಲ ಟ್ರೈ ಮಾಡಿದೆ. ಸೊ ಅದಾದ್ಮೇಲೆ ನಾನು ತಿಂದಿರ್ಲಿಲ್ಲ. ಬಟ್ ಇಲ್ಲಿ ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂತಂದ್ರೆ ಒಂದ್ ಸ್ವಲ್ಪನೂ ನಮ್ಗೆ ಗೊತ್ತೇ ಆಗಲ್ಲ. ನಮ್ಗೆ ಇದ್ರ ಜೊತೆಗೆ ಸ್ವಲ್ಪ ನಾವು ಲೆಮನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಿ ಸ್ಟಾರ್ಟರ್ಸ್ ಇಷ್ಟು ಚೆನ್ನಾಗಿದೆ ಅಂತಂದ್ರೆ ಬೇರೆ ಮೀಲ್ಸ್ ಎಲ್ಲ ಹೆಂಗಿರ್ಬೋದು ಯೋಚನೆ ಮಾಡಿ. ಚೆನ್ನಾಗಿದೆ ಅಂತಂದ್ರೆ ನೆಕ್ಸ್ಟ್ ನಾನು ಚಿಕನ್ ಫ್ರೈನ ಟ್ರೈ ಮಾಡ್ತೇನೆ. ಚಿಕನ್ ಫ್ರೈ ನಾನು ಯಾವಾಗಲೂ ಹೊರಗಡೆ ಹೋದಾಗ ಜಾಸ್ತಿ ತಿನ್ನೋದು ಇದನ್ನೇ. ಸೊ ಇಲ್ಲಿ ಹೆಂಗಿರುತ್ತೆ ಗೊತ್ತಿಲ್ಲ ನನಗೆ, ಬಟ್ ವಾಸನೆ ಮಾತ್ರ ಗಮ್ ಅಂತಿದೆ. ಇದಕ್ಕೂ ಸ್ವಲ್ಪ ಲೆಮನ್ ಹಾಕೋಣ, ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟ್. ಬೇರೆ ಕಡೆ ಎಲ್ಲ ತಿಂದಾಗ ಒಂದೆರಡು ತಿಂದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ಬಟ್ ನನ್ಗೆ ಇಲ್ಲಿ ಇದು ಇನ್ನೊಂದೆರಡು ತಿನ್ಬೇಕು ಅಂತ ಅನಿಸ್ತಾ ಇದೆ. ನೀವು ಚಿಕನ್ ಫ್ರೈ ಜೊತೆ ಆನಿಯನ್ ತಿಂದ್ರೆ ಒಂಥರ ಕ್ರಂಚಿ ಆಗಿ ಸಖತ್ ಚೆನ್ನಾಗಿರುತ್ತೆ. ಜಾಸ್ತಿ ಇದನ್ನ ತಿಂದ್ರೆ ಬೇರೆ ತಿನ್ನಕ್ಕಾಗಲ್ಲ. ಸೊ ಬೇರೆ ಇದನ್ನ ಟ್ರೈ ಮಾಡಿ. ಈಗ ನಾನು ಕೈಮಾ ಉಂಡೆನ ತಿಂತಾ ಇದ್ದೀನಿ. ಕೈಮಾ ಉಂಡೆ ತಿನ್ನೋದಂದ್ರೂ ತುಂಬಾ ರೇರ್. ನಾನು ಹೊರಗಡೆ ಹೋದಾಗ ಜಾಸ್ತಿ ತಿನ್ನೋದು ಚಿಕನ್ ಫ್ರೈ ಅಂತ ಹೇಳಿದೆ. ಆದ್ರೆ ಕೈಮಾ ಉಂಡೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಬಟ್
ಇವಾಗ ತಿಂತಾ ಇದ್ದೀನಿ. ಇದು ಏನೆಲ್ಲ ತಿನ್ನಲ್ಲ ಅದ್ರಕ್ಕಿಂತ ಡಿಫ್ರೆಂಟ್ ಆಗಿದೆ. ನೀವೇನಾದ್ರೂ ಇದು ಬಂದ್ರೆ ಇದನ್ನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇದೆ. ಹೊರಗಡೆ ಸಿಗೋದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಂಗೆ ಇದೆಲ್ಲ ತಿಂತಾ ಏನ್ ಫೀಲ್ ಆಗ್ತಿದೆ ಅಂದ್ರೆ ನಾನು ಹೊರಗಡೆ ಎಲ್ಲ ಹೋಟೆಲ್ ತಿಂತಾ ಇದ್ದೀನಿ ಅನ್ನೋ ಫೀಲೇ ಬರ್ತಿಲ್ಲ. ಅಂದ್ರೆ ಮನೇಲಿ ಎಲ್ಲ ಮನೇಲಿ ಮಾಡಿರೋ ತರ ಫೀಲ್ ಬರ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಏನು ಮಸಾಲಾ ಸ್ಮೆಲ್ಲು ಮತ್ತೆ ಮನೆಯಿಂದ ಮಾಡಿರೋ ಮಸಾಲಾ ತರಾನೇ ಅನಿಸ್ತಾ ಇದೆ ನಮ್ಗೆ. ಸೊ ನಾನು ಇವಾಗ ಗಾರ್ಲಿಕ್ ಕಬಾಬ್ ಟೇಸ್ಟ್ ನೋಡ್ತೀನಿ. ಇಲ್ಲಿವರೆಗೂ ನಾನಂತೂ ಗಾರ್ಲಿಕ್ ಕಬಾಬ್ ಒಂದ್ಸಲನೂ ತಿಂದಿಲ್ಲ. ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತನೂ ನಂಗೆ ಗೊತ್ತಿಲ್ಲ. ಸೊ ನೀವೇನಾದ್ರೂ ತಿಂದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಹೇಗಿರುತ್ತೆ ಅಂತ ಟೇಸ್ಟ್ನ. ಇಫ್ ತಿಂದಿಲ್ಲ ಅಂತಂದ್ರೆ ನಿಮ್ಮ ಮನೆ ಚಂದ್ರು ಹೋಟೆಲ್ ಬಂದು ತಿಂದು ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ. ಸಕ್ಕತ್ತಾಗಿ ನಾನೇನಾದ್ರು ಇಲ್ಲಿಗೆ ಇನ್ನೊಂದ್ಸಲ ಬಂದೇ ಬರ್ತೀನಿ. ಸೊ ಫಸ್ಟ್ ತಗೊಳ್ದೆ ನಾನು ಗಾರ್ಲಿಕ್ ಕಬಾಬ್ನ, ಅಷ್ಟು ಚೆನ್ನಾಗಿದೆ. ಅದ್ರಲ್ಲೂ ಗಾರ್ಲಿಕ್ ಫ್ಲೇವರ್ ಇಷ್ಟ ಆಗೋರ್ಗೆ ನಿಜಕ್ಕೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಿಮ್ಗೆ ಎಲ್ಲನೂ ತಿಂದಿರ್ಲಿಲ್ಲ ಅಂದ್ರೆ ಚಂದ್ರು ಹೋಟೆಲ್ಗೆ ಬಂದು ತಿಂದು ನೋಡಿ. ಗಾರ್ಲಿಕ್ ಕಬಾಬ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಇಲ್ಲಿ ಬರ್ಬೇಕಾದ್ರೆ ನೀವು ಒಬ್ರೇ ಬರಬೇಡಿ, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಬನ್ನಿ. ಯಾಕಂದ್ರೆ ಕ್ವಾಲಿಟಿ ಜೊತೆ ಕ್ವಾಂಟಿಟಿನೂ ಕೂಡ ಹಾಗೆ ಇದೆ. ಸೊ ಒಬ್ರಿಗೆ ತಿನ್ನಕ್ಕೆ ಸ್ವಲ್ಪ ಕಷ್ಟನೇ. ಸೊ ಇಷ್ಟೊತ್ತು ಸ್ಟಾರ್ಟರ್ಸ್ ತಿನ್ಕೊಂಡೆ ಹೊಟ್ಟೆ ತುಂಬಿಕೊಂಡಿದೀನಿ. ಆದ್ರೆ ಈ ಹೋಟೆಲ್ ಸ್ಪೆಷಲ್ ಏನು ಅಂತಂದ್ರೆ ನಾಟಿ ಕೋಳಿ ಸಾರು, ಅದ್ರ ಜೊತೆಗೆ ಮುದ್ದೆ, ರಾಗಿ ಮುದ್ದೆ. ಸೊ ಅದ್ರ ಟೇಸ್ಟ್ ನೋಡ್ಲೇಬೇಕಲ್ವಾ. ನೀವೆಲ್ಲ ಮಲ್ಲಿಗೆ ಇಡ್ಲಿ ಕೇಳಿರ್ತೀರ, ಆದ್ರೆ ಮಲ್ಲಿಗೆ ರಾಗಿ ಮುದ್ದೆ ಕೇಳಿರಲ್ಲ ಅಲ್ವಾ. ಸೊ ಇದು ಅದೇ ರೀತಿಯಾಗಿದೆ, ಬಿಸಿಯಾಗಿದೆ. ಮುದ್ದೆ ಅಂದ್ರೇನೆ ಒಂದ್ ಶಕ್ತಿ ನಮ್ಮಲ್ಲಿ. ಹೆಂಗಿದೆ ಟೇಸ್ಟ್ ಅಂದ್ರೆ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ರಾಗಿ ಮುದ್ದೆ ತಿನ್ನಕ್ಕೆ ಅದ್ರದ್ದೇ ಒಂದ್ ಸ್ಟೈಲ್ ಇದೆ. ಸೊ ಆ ಸ್ಟೈಲ್ ಅಲ್ಲೇ ರಾಗಿ ಮುದ್ದೆನ ತಿನ್ನೋಣ. ಅದ್ರ ಜೊತೆಗೆ ನಾಟಿ ಕೋಳಿ ಸಾರು, ಬಾಬಾ ಹೊಟ್ಟೆ ತುಂಬೋಗಿದ್ರು ಹಾಗೆ ಎಗಿತಾ ಇದೆ ಹೊಟ್ಟೆಲಿ. ಆಕ್ಚುಲಿ ನಾನು ಉತ್ತರ ಕರ್ನಾಟಕದ ಹುಡುಗಿ, ಸೊ ಮುದ್ದೆ ತಿಂದಿಲ್ಲ ಯಾವತ್ತು. ಬಟ್ ಆದ್ರೆ ಮುದ್ದೆ ಸ್ಟೈಲ್ ಅಲ್ಲಿ ತಿನ್ನಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹಾಗೆ ತಿಂದ್ರೇನೆ ಏನೋ ಸಖತ್ ಮಜಾ ಅಂತ ಹೇಳ್ತಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ನಿಜವಾಗ್ಲೂ ಮಜಾ ಇದೆ ರೀ ಈ ಮುದ್ದೆ ತಿನ್ನೋದ್ರಲ್ಲಿ. ಅದ್ರ ಜೊತೆಗೆ ಈ ನಾಟಿ ಕೋಳಿ ಪೀಸ್ ಇದೆಯಲ್ಲ, ಇದು ತಿನ್ಲಿಲ್ಲ ಅಂದ್ರೆ ಹೇಗೆ? ನಾನು ಫಸ್ಟ್ ಟೈಮ್ ಮುದ್ದೆ ಟ್ರೈ ಮಾಡಿದ್ರು ಎಷ್ಟು ಖುಷಿ ಕೊಡ್ತಾ ಇದೆ ಅಂದ್ರೆ ಮತ್ತೆ ಮತ್ತೆ ಮುದ್ದೆ ತಿನ್ಬೇಕು ಅಂತ ಅನಿಸ್ತಾ ಇದೆ. ನಾನು ಅಂತಿದ್ದೆ ಬೇರೆದೆಲ್ಲ ತಿನ್ನುವಾಗ ಹೆಂಗ್ ತಿಂತಾರಪ್ಪ ಇವರೆಲ್ಲ ಮುದ್ದೆನ ಅಂತ. ಬಟ್ ಇವತ್ತು ಗೊತ್ತಾಗ್ತಿದ್ಯಾ ಆ ಟೇಸ್ಟು ಅವಶ್ಯಂ ಅಂತ. ಸರ್, ಇದು ಚಂದ್ರು ನಾಟಿ ಮನೆ ಅಂತ ಶಿವಾನಂದ ಸರ್ಕಲ್ ಅಲ್ಲಿ ಇದೆ. ತುಂಬಾ ವರ್ಷಗಳಿಂದ ಇವ್ರದ್ದು ಮಲ್ಲಿಗೆ ಹಾಸ್ಪಿಟಲ್ ಮುಂದೆ ಒಂದು ಬ್ರಾಂಚ್ ಇತ್ತು, ಆಗಿಂದನೂ ಬರ್ತಾ ಇದ್ದೀನಿ ನಾನು. ಇದು ಮುದ್ದೆಗೆ, ನಾಟಿ ಕೋಳಿಗೆ, ಮಟನ್ಗೆ ತುಂಬಾ ಫೇಮಸ್ ಹೋಟ್ಲು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವ್ರದ್ದು ಬ್ರಾಂಚ್ ಈಗ ಇಲ್ಲಿನೂ ಆಗಿದೆ, ಶಿವಾನಂದ ಸರ್ಕಲ್ ಅಲ್ಲಿ ಬಹಳ ಚೆನ್ನಾಗಿದೆ. ಬಿರಿಯಾನಿಗೆ ಫೇಮಸ್ಸು, ಬೋಟಿಗೆ ಫೇಮಸ್ಸು, ನಾಟಿ ಕೋಳಿಗೆ ಫೇಮಸ್ಸು. ನಾನು ನನ್ನ ಸ್ನೇಹಿತರ ಜೊತೆ ಯಾವಾಗ ಬರ್ತಾ ಇರ್ತೀನಿ, ವಾರಕ್ಕೆ ಒಂದ್ಸರಿ 15 ದಿವಸಕ್ಕೊಂದ್ಸರಿ ಈ ತರ ಬಂದು ನಾವು ಊಟ ಮಾಡಿ ಖುಷಿ ಪಟ್ಟು ಹೋಗ್ತಾ ಇರ್ತೀವಿ. ಆಲ್ಮೋಸ್ಟ್ 1 year ಇಂದ ಬರ್ತಾ ಇದೀವಿ. ಈ ಪ್ಲೇಸ್ ಮತ್ತೆ ಇಲ್ಲಿ ಫುಡ್ ಐಟಮ್ಸ್ ಎಲ್ಲ ತುಂಬಾ ಇಷ್ಟ. ಮುದ್ದೆ ಆಗ್ಲಿ, ಚಪಾತಿ ಆಗ್ಲಿ, ಬಿರಿಯಾನಿ ಅಷ್ಟೊಂದು ನಾವು ಇಷ್ಟಪಡಲ್ಲ.
ಬಟ್ ಆದ್ರೂ ಮಟನ್ ಐಟಮ್ಸು ಕೈಮಾ ಮೋಸ್ಟ್ ನನಗೆ ಇಷ್ಟ ಆಗೋದು ಅಂತಂತಂದ್ರೆ ಕೈಮಾ ಇಷ್ಟ ನನಗೆ. ಪಾಪ್ಯುಲರ್ ಇದೆ ಬೇರೆ ಕಡೆ ಊಟಕ್ಕಿಂತನೂ ನನಗೆ ಈ ಪ್ಲೇಸೇ ಇಷ್ಟ. ಸೊ ವಿ ಲವ್ ಟು ಹ್ಯಾವ್ ಫುಡ್ ಯುವರ್ ಅಂಡ್ ಎಂಜಾಯ್ ದ ಫುಡ್ ಐಟಮ್ಸ್ ಓವರ್ ಹಿಯರ್. ಟೇಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ ಬೇರೆ ಕಂಪೇರ್ ಟು ಅದರ್ಸ್. ಬಟ್ ಇನ್ನು ಇಲ್ಲಿ ಅಂತಂದ್ರೆ ಹೋಮ್ಲಿ ಫುಡ್ ತರ ಅನ್ಸುತ್ತೆ. ಮನೆಯಲ್ಲಿ ಹೇಗೆ ಊಟ ಮಾಡ್ತೀವೋ ಸೇಮ್ ಅದೇ ಟೇಸ್ಟ್ ನನ್ಗೆ ಇಲ್ಲಿ ಸಿಕ್ಕತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಬಂದು ಊಟ ಮಾಡಕ್ಕೆ ಎಂಜಾಯ್ ಮಾಡ್ತೀನಿ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ನಾನು ಚಂದ್ರಮನೆ ಹೋಟ್ಲಿಗೆ ಸುಮಾರು ಒಂದು 10-12 ವರ್ಷದಿಂದ ಬರ್ತಾ ಇದ್ದೀನಿ. ಫಸ್ಟ್ ಇದು ಶಿವ ರೇಸ್ ಕೋರ್ಸ್ ಹತ್ರ ಚಿಕ್ಕದಾಗಿ ಒಂದು ಹೋಟ್ಲ್ ಮಾಡ್ಕೊಂಡಿದ್ರು ಚಂದ್ರ ಅವರು. ಆಮೇಲೆ ಇಲ್ಲಿಂದ ಶಿವಾನಂದ ಸರ್ಕಲ್ಗೆ ಶಿಫ್ಟ್ ಮಾಡಿಕೊಂಡು ಇಲ್ಲೇ ಒಳ್ಳೆ ನಾಟಿ ಸ್ಟೈಲಲ್ಲಿ ಮುದ್ದೆ, ಮಟನ್ನು, ನಾಟಿ ಕೋಳಿ, ಬಿರಿಯಾನಿ, ಚಿಕನ್ ಮಸಾಲ, ಚಿಲ್ಲಿ ಚಿಕನ್ನು ಮುಂತಾದ ವೆರೈಟೀಸು ಫುಡ್ ಇಲ್ಲಿ ಸಿಗುತ್ತೆ. ಒಳ್ಳೆ ಟೇಸ್ಟ್ ಆಗಿದೆ. ಬಂದು ಇಲ್ಲೆಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೋದು. ನಮಸ್ಕಾರ, ನಾನು ನಿಮ್ಮನೆ ಊಟದ ಚಂದ್ರು. ನಾನು ಬೆಳೆದು ಬಂದ ದಾರಿಯನ್ನು ನಿಮ್ಗೆ ಹೇಳ್ತೀನಿ. ಹೋಟ್ಲು ಅನ್ನೋದಕ್ಕೆ ಸ್ಫೂರ್ತಿ ನಮ್ಮ ಅಪ್ಪಾಜಿ. ಅಪ್ಪಾಜಿ ಅಂದರೆ ಯಾರು ಗೊತ್ತಲ್ಲ, ರಾಜ್ಕುಮಾರ್ ಅವರು. ಅವ್ರ ಹತ್ರ ನಾನು ಕೆಲಸ ಮಾಡ್ತಾ ಇದ್ದೆ. ಒಂದ್ಸಲ ನಾನು ಅವ್ರ ಮೇಕಪ್ ಮ್ಯಾನ್ನ ಕರ್ಕೊಂಡೋಗಿ ಹೋಟ್ಲಲ್ಲಿ ನಮ್ಮ ತಾಯಿಯವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ದೆ. ಒಂದಿನ ಕರ್ಕೊಂಡೋಗಿ ಅವ್ರ ಕೈಯಲ್ಲಿ ಅಡುಗೆ ಮಾಡಿಸಿ ಕರ್ಕೊಂಡೋಗಿ ಊಟ ಕೊಡಿಸ್ದೆ. ಯಜಮಾನರು ಕೇಳಿದ್ರು, ಎಲ್ಲಿ ಹೋಗಿದ್ರಿ ಅಂತ ಕೇಳಿದಾಗಿಲ್ಲ, ಚಂದ್ರು ಮನೆ ಇಲ್ಲೇ ಇದೆ, ಊಟಕ್ಕೆ ಹೋಗಿ ಬಂದ್ವಿ, ತುಂಬ ಚೆನ್ನಾಗಿ ಮಾಡಿದ್ವಿ. ಅಲ್ಲಿ ಅವತ್ತು ಅವ್ರು ಬೋಟಿ ಕೇಳಿದ್ರು. ಚಂದ್ರು ಅವರೇ, ಬಾಲಣ್ಣಂಗೆ ತುಂಬ ಬೋಟಿ ಇಷ್ಟ, ನೀವು ಮಾಡಿಕೊಡಿ. ಸೊ ಮಾಡಿಕೊಟ್ಟೆ. ಅವತ್ತಿನಿಂದ ಇವತ್ತಿನವರೆಗೂ ಆ ಮನೇಲಿ ಏನು ಕೇಳಿದ್ರು ವಿಶ್ವಾಸದಿಂದ ಮಾಡ್ಕೊಂಡೋಗಿ ಕೊಡ್ತೀನಿ. ಆ ಪ್ರೀತಿ, ಆ ವಿಶ್ವಾಸ, ಇವತ್ತು ನಾವೇನು ಬದುಕ್ತಾ ಇದ್ದೀವಿ ಅದಕ್ಕೆಲ್ಲ ಇವ್ರ ಸ್ಫೂರ್ತಿ. ಇವ್ರು ಕಲ್ಸ್ಕೊಟ್ಟಿದ್ದ ದಾರಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾಕಂದರೆ ಆ ಮನೇಲಿ ನಾನೊಂದು 38 ವರ್ಷದಿಂದ ಮಾಡ್ತಾ ಇದ್ದೆ. ಒಂದ್ಸಲ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೆ, ಹಿಂಗೆ ಯಾಕೋ ಒಂದು ಬೇಜಾರಾಯಿತು, ಒಂದಿನ ಹೋಟ್ಲು ಮಾಡ್ಬೋಣ ಅಂತೇಳಿ ಹೋಟ್ಲು ಮಾಡಿದೆ. ಯಜಮಾನ್ರೆ ಊಟ ಚೆನ್ನಾಗಿದೆ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಹೋಟ್ಲು ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟು ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿದೆ. ಇಲ್ಲೇ ಮಲ್ಲಿಗೆ ಹಾಸ್ಪಿಟ್ಲು ಪಕ್ಕದಲ್ಲಿ ಫುಟ್ಪಾತಲ್ಲಿ. ಅಲ್ಲೇ ಎದುರುಗಡೆ ಒಂದು 10 ವರ್ಷ ಆದಮೇಲೆ ಒಂದು ಹೋಟ್ಲು ತೊಗೊಂಡೆ. ಆ ಹೋಟ್ಲ್ ಆದ್ಮೇಲಿಂದ ಇದೊಂದು ದೊಡ್ಡದು ಫ್ಯಾಮಿಲಿ ರೆಸ್ಟೋರೆಂಟ್ ಮಾಡಿದೆ. ಇದಕ್ಕೆಲ್ಲ ನಮ್ಮ ಶ್ರಮ, ಪ್ರತಿಫಲ, ಕಷ್ಟಪಟ್ಟಿದ್ದಕ್ಕೆ ದೇವ್ರ ಈ ಮಟ್ಟಕ್ಕೆ ದಾರಿ ತಂದಿದ್ದಾರೆ. ನಾನು ಪ್ರತಿ ಯಾರನ್ನ ಒಂದು ಹೋಟ್ಲು ಮಾಡಬೇಕು, ಇನ್ನೊಂದು ಮಾಡಬೇಕು, ನಾವು ಪ್ರತಿಯೊಂದು ಹೇಳ್ಕೊಡ್ತೀವಿ. ಆದರೆ ಕಲಿಬೇಕು, ಮಾಡಬೇಕು, ಅದ್ರ ಬಗ್ಗೆ ಶ್ರಮ ಮಾಡಿದ್ರೆ, ಶ್ರಮ ಪಟ್ಟರೆ ಹೋಟ್ಲು ಮಾಡ್ಬೋದು. ಏನಿಲ್ಲ ನಾನು ದುಡ್ಡಿದೆ ಹೋಟ್ಲು ಮಾಡಿಬಿಡ್ತೀವಿ ಅಂದರೆ ಹೋಟ್ಲು ಮಾಡೋಕ್ಕಾಗಲ್ಲ. ಆಮೇಲೆ ಪ್ರತಿಯೊಂದು ಕಸ್ಟಮರ್ಸ್ ಹತ್ರ ಆಗಲಿ ಇದೇ ಥರ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸ್ಕೊಂಡು ಅವ್ರು ಹೋದವ್ರ ಹತ್ರ ಚೆನ್ನಾಗಿದ್ರೆ ಕಸ್ಟಮರ್ ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗಲ್ಲ. ನಾವು ಕೊಡೋ ರುಚಿ, ಎಲ್ಲದಕ್ಕಿಂತ ರುಚಿ ಶುಚಿ ಎರಡು ಕೊಟ್ರೆ ಎಲ್ಲಿದ್ರು ಬರ್ತಾರೆ. ನೀವು ಮಾಡಿ, ನಾವು ಪ್ರೋತ್ಸಾಹ ಕೊಡ್ತೀನಿ, ಅಡುಗೆ ಕಲಿಸ್ಕೊಡ್ತೀನಿ, ನೀವು ಬನ್ನಿ, ನಿಮ್ಗೆ ಏನು ಬೇಕು ಎಲ್ಲ ಸಜೆಷನ್ಸು ಕೊಡ್ತೀನಿ. ಬದುಕೋದು ಬಿಡೋದು ನಿಮ್ಮ ಇಚ್ಛೆ. ಆಮೇಲೆ ನಾನು ಫ್ರಾಂಚೈಸಿ ಕೊಡ್ತೀನಿ, ಅದೆಲ್ಲ ಕೊಡಲ್ಲ. ನಂದು ಮಾತ್ರ. ನಿಮ್ಗೆ ಬೇಕಾ ಟ್ರೈನಿಂಗ್ ಕಲ್ಸ್ಕೊಡ್ತೀನಿ, ನೀವು ಮಾಡ್ಬೋದು. ಅದನ್ನ ಬಿಟ್ಟು ನಾನು ಬಂದು ನಿಮ್ಗೆ ಹೋಟ್ಲು ಮಾಡ್ಬೋದು, ಅಕಸ್ಮಾತ್ ನೀವು ನಡೆಸಲಿಲ್ಲ, ನಮ್ಮಿಂದ ನೀವು ಲಾಸ್ ಆದ್ರಿ ಅನ್ನೋದು ಬೇಡ. ನೀವು ಬಂದು ಕಲ್ತ್ಕೊಳ್ಳಿ, ಹೋಗಿ ಮಾಡ್ಕೊಳ್ಳಿ. ನಾನು ಅದಕ್ಕೆ ರೆಡಿಯಾಗಿದ್ದೀನಿ. ಯಾವಾಗ ಬೇಕಾದ್ರೂ ಬನ್ನಿ, ಅಡುಗೆ ಕಲ್ಸ್ಕೊಡ್ಬೇಕಾ ಕಲ್ಸ್ಕೊಡ್ತೀವಿ ವಿಶ್ವಾಸವಾಗಿ. ನೀವು ಅದರಿಂದ ನಂಗೆ ಹಣ ಬೇಕಾಗಿಲ್ಲ. ನನ್ನಿಂದ 4 ಜನ ಚೆನ್ನಾಗಿದ್ದಾರೆ. 4 ಜನ ನಾನು ಇವತ್ತು ಅಡುಗೆಗೆ ತೋರಿಸ್ಕೊಟ್ಟಿದ್ದೀನಿ. ಎಷ್ಟು ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಆ ಖುಷಿ ಇದೆಯಲ್ಲ, ಯಾಕೆ ಕೋಟಿ ಕೊಟ್ಟರು ಸಿಗಲ್ಲ. ಎಲ್ಲೆಲ್ಲಿ ಹೋದ್ರು ಎಲ್ಲೆಲ್ಲಿಂದ ಫೋನ್ ಮಾಡ್ತಾರೆ. ನಿಜವಾಗ್ಲೂ ನಾನು ಬೇಡ ಅಂತಿದ್ದೆ. ಇವತ್ತು ನಾನು ಮಾಡಿದ್ರೆ ಚಂದ ಬಿಡ್ರಿ. ಎಷ್ಟು ಜನ ನೋಡಿದ್ದಾರೆ, ಎಷ್ಟು ಜನ ಅಡಿಗೆ ಕಲ್ತಿದ್ದಾರೆ, ಎಷ್ಟು ಜನಕ್ಕೆ ವಿಶ್ವಾಸ ಇದೆ, ಎಷ್ಟು ಜನ ಫ್ಯಾಮಿಲಿಗಳಲ್ಲಿ ಅಡಿಗೆನೇ ಬರ್ತಿಲ್ಲ ಕಲ್ತಿದ್ದಾರೆ. ಕಲ್ತ್ಬಿಟ್ಟು ಖುಷಿ ಇದೆ. ಅಮೆರಿಕಾದಲ್ಲಿ ಹೇಳ್ತಾರೆ ಹುಡುಗರೆಲ್ಲ ಫೋನ್ ಮಾಡಿ, ಸಾರ್ ನೀವು ಎಂತ ಅಡಿಗೆ ಹೇಳ್ಕೊಟ್ರಿ ಸರ್, ನಿಮ್ಮಷ್ಟು ಈಸಿ ಅಡಿಗೆ ಯಾರು ಹೇಳ್ಕೊಳಲ್ಲ ಸರ್, ತುಂಬಾ ಚೆನ್ನಾಗಿದೆ ಸರ್, ಖುಷಿ ಪಡ್ತಾರೆ. ಅದು ಯಾವುದಕ್ಕೂ ಸಮ ಅಲ್ಲ. ಆ ಪ್ರೀತಿನೇ ಸರ್. ಇಷ್ಟೇ ನಾನು ಹೇಳೋದೇನಂದ್ರೆ, ಕಷ್ಟ ಇದೆ, ಯಾರಿಗೇನೋ ಹೋಟ್ಲು ಮಾಡೋರು ಸಜೆಷನ್ ಕೊಡ್ತೀವಿ. ಅಡಿಗೆ ಕಲ್ತಿದ್ದೀರಾ, ಮನೇಲಿ ಕಲೀಲೇಬೇಕು, ಮಾಡ್ಕೊಡ್ಲೇಬೇಕು, ತಿಂತಾ ಇರ್ಬೇಕು, ನೋಡ್ತಾ ಇರ್ಬೇಕು, ಚಂದ್ರಿಗೆ ಬಂದು ಹೇಳ್ತಾ ಇರ್ಬೇಕು. ನಾವು ಹೋಟ್ಲು ಮಾಡಿದಾಗ ಒಂದು 10,000 ರೂಪಾಯಿ ಇಟ್ಕೊಂಡು ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಒಂದು ಹೋಟ್ಲು ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಮೇರ್ ದೆನ್ 20-25 ಲಕ್ಷ ದುಡ್ಡು ಬೇಕು. ಚಿಕ್ಕದಾಗೂ ಮಾಡ್ಬೋದು, ಮನೆಯಲ್ಲೇ 4 ಜನ ಇದ್ದೀರಿ ಅಂದ್ರೆ ಮಾಡಿದ್ರೆ ಚಿಕ್ಕದಾಗೂ ಮಾಡ್ಬೋದು, 20 ಲಕ್ಷ ಹಾಕಿ ಗ್ರ್ಯಾಂಡಾಗೂ ಮಾಡ್ಬೋದು, 1 ಕೋಟಿ ರೂಪಾಯಿ ಹಾಕು ಮಾಡ್ಬೋದು. ಅವರವರ ವ್ಯಕ್ತಿಗೆ ಮೇಲೆ, ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ. ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಶ್ರಮ ಪಡಬೇಕು. ನಾವು ಇವತ್ತೊಂದು ದಿನ ನೋಡಿ ಹೋಟ್ಲು ಮಾಡಕ್ಕೆ ಬಂದಾಗ ನಾನು ಫುಟ್ಪಾತಲ್ಲಿ ಮಾಡಿದೆ, ಅವಾಗ 10,000 ಬಂಡವಾಳ ಹಾಕಿ. ಇನ್ನೊಂದು ಎದುರುಗಡೆ ಒಂದು ಹೋಟ್ಲು ಮಾಡಿದೆ, 15 ಲಕ್ಷ ಬಂಡವಾಳ 2005ರಲ್ಲಿ ಹಾಕಿದೆ. ಅದಕ್ಕೆ ನನಗೆ ನಮ್ಮ ಭಾಷೆ ಕೊಟ್ಟರು, ಒಂದೇ ಶಾರ್ಟಲ್ಲಿ 15 ಲಕ್ಷ ಕೊಟ್ಟೆ. ಸೊ ಇವತ್ತು ಅಷ್ಟಿಂದ ಬೆಳೆದು ಬಂದು ಇವತ್ತು ಇಷ್ಟು ದೊಡ್ಡ ಸಂಸ್ಥೆ ಮಾಡಿದ್ದೀನಿ, ಇಷ್ಟು ದೊಡ್ಡ ಹೋಟ್ಲು ಮಾಡಿದ್ದೀನಿ. ನನಗೆ ಖುಷಿ ಆಗುತ್ತೆ. ಇದೇ ಥರ ನನ್ನಿಂದ ಕಲ್ತ್ಕೊಂಡೋಗಿ ಮಾಡಿ ಇಷ್ಟೇ ಚೆನ್ನಾಗಾದ್ರೆ, ಚಿಕ್ಕದಿಂದ ಮಾಡಿ ಚೊಕ್ಕವಾಗಿ ಮಾಡಿ ಎಲ್ಲ ಚೆನ್ನಾಗಿರುತ್ತೆ.
ಒಂದೇ ಸಲ ನಾವು ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತೀರಾ. ಇವತ್ತು ಸ್ಟಾಫ್ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ಇದೆ. ಅದಕ್ಕೆ ಫೇಸ್ ಮಾಡ್ತೀನಿ. ನಾನು ನಿಂತ್ಕೊಂತೀನಿ, ಪ್ಲೇಟ್ ಎತ್ತಕ್ಕೂ ರೆಡಿ ಇರಬೇಕು, ಪ್ಲೇಟ್ ತೆಗಿಯೋಕ್ಕೂ ರೆಡಿ ಇರಬೇಕು. ನಾವೇನ್ ಮಾರ್ಕೆಟ್ಗೆ ಹೋಗ್ತೀನಿ, ಐಟಮ್ ತರ್ತೀನಿ, 30 ವರ್ಷದಿಂದ ಒಂದೇ ಅಂಗಡಿ, ಅದೇ ಅಂಗಡಿಯಲ್ಲಿ ಮಟನ್ ತರ್ತೀನಿ, ಇದೇ ಅಂಗಡಿಯಲ್ಲಿ ರೇಷನ್ ತರ್ತೀನಿ, ತರಕಾರಿಗೆ ಹೋದ್ರೆ ಒಂದೇ ಅಂಗಡಿಗೆ ಹೋಗ್ತೀನಿ. ಆ ಮಾರ್ಕೆಟಲ್ಲಿ ಹೋದ್ರೆ ಏನ್ ಸಾರ್ ಬೆಳ್ಳುಳ್ಳಿ ಕಬಾಬು, ಏನ್ ಸಾರ್ ಆ ರಸ ಅಂತಾರೆ. ಇದೆಲ್ಲ ಒಂದು ಖುಷಿ ಅವರೆಲ್ಲ ಹೇಳೋದು. ನೀವು ಮಾಡಿ, ನೀವು ಕಲೀರಿ. ನಾನು ಹೇಳಿದ್ದನ್ನೆಲ್ಲ ನೀವು ಅರ್ಥ ಮಾಡ್ಕೊಡ್ರೆ ನಿಮ್ಮಷ್ಟು ನಮ್ಗೆ ಯಾರು ಒಳ್ಳೆಯದು. ಏನಂತೀರಾ? ನಮ್ದು ನೆಕ್ಸ್ಟ್ ಈಗ ಆಯ್ತು. ಈಗ ನಮ್ಮ ಹೋಟೆಲ್ ವಿಶೇಷ ಏನಂದ್ರೆ ನಾವು ಯಾವುದು ರೆಡಿಮೇಡ್ ಪೌಡರ್ಸ್ ಯೂಸ್ ಮಾಡಲ್ಲ. ಆ ರೆಡಿಮೇಡ್ ಪೌಡರ್ಗಳನ್ನ ನಾವು ಯೂಸ್ ಮಾಡಲ್ಲ ಅಂತ ನಾವೆಲ್ಲೂ ಹೇಳಲ್ಲ. ಆ ಮಾಡೋರು ಪಾಪ ಮಾಡ್ತಾರೆ, ನಾವು ಮಾಡಲ್ಲ. ನಾವೆಲ್ಲಾನು ನಿಮ್ಗೆ ತೋರಿಸ್ಕೊಟ್ವಲ್ಲ. ಈಗ 3 ಸಾರು ನಾವು ಅದೇ ತರನೇ ಮಸಾಲೆ ಹಾಕೋದು, ಅದೇ ತರ ಉರಿಯೋದು, ಅದೇ ತರ. ನಾವು ಯಾವ ಪೌಡರ್ಗಳನ್ನು ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಪೌಡರ್ ಹಾಕಲ್ಲ. ಮನೆ ಮಕ್ಳಿಗೆ ಹೆಲ್ತ್ ಆಗಿರ್ಬೇಕು, ತಿಂದವ್ರಿಗೂ ಖುಷಿ ಆಗ್ಬೇಕು, ಊಟ ಮಾಡಿದ ತಕ್ಷಣ ಜೀರ್ಣ ಆಗ್ಬೇಕು, ಅವ್ರು ಖುಷಿ ಪಡ್ತಾರ. ನಮ್ಗೆ ಅದೇ ಪ್ರತಿ ನೀವು ಎಷ್ಟು ಜನ ಇಂಟರ್ವ್ಯೂ ಮಾಡಿದ್ದೀರಾ, ಅವ್ರನ್ನ ಕೇಳಿದ್ದೀರಾ, ಏನ್ ಹೇಳ್ತಾರೆ? ತುಂಬಾ ಆರಾಮದಾಗಿರುತ್ತೆ ಸರ್, ಜಾಸ್ತಿ ಖಾರ ಇಲ್ಲ, ಮನೆ ತರ ಊಟ ಸಾಕು, ಆ ಪದ. ಆಮೇಲೆ ಯಾರೇ ನಾವು ರೆಡಿಮೇಡ್ ಮಸಾಲೆ ಹಾಕಲ್ಲ, ರೆಡಿಮೇಡ್ ಅವ್ರು ನಾವು ಯಾವತ್ತೂ ಚೀಪ್ ಮಾಡ್ತಾ ಇಲ್ಲ ಸರ್. ನಾವು ಮಾಡ್ತಾ ಇರೋದು ನಮ್ಮ ಒಂದು ಶೈಲಿಯಲ್ಲಿ ನಾವು ಅಡುಗೆ ಮಾಡ್ತಾ ಇದ್ದೀವಿ. ಏನಂತೀರಾ? ಬಾಯ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.